ಮಹಾಭಾರತದಲ್ಲಿ ಮೌಸಲ ಪರ್ವ ಅಂದರೆ ಅಧ್ಯಾಯ 16ನೇದು ಅಂತಿಮ ಪರ್ವ. ಅದು ಯಾದವರ ವಿನಾಶ ಇದೆಯಲ್ಲ ಅದನ್ನು ಹೇಳೋದು, ಅಂದರೆ ಕೃಷ್ಣಾವತಾರದ ಪರಿಸಮಾಪ್ತಿ ಅನ್ನೋದು ಅದರಲ್ಲಿ ಬರುತ್ತೆ. ಹಾಗಾಗಿ ಅದು ಬಹಳ ಮುಖ್ಯವಾದದ್ದು. ಸಾತ್ಯಕಿ ಪಾಂಡವರ ಪರವಾಗಿ ಯುದ್ಧ ಮಾಡಿದ್ದ, ಕೃತವರ್ಮ ಧಾತರಾಷ್ಟ್ರರ ಪರವಾಗಿ ಯುದ್ಧ ಮಾಡಿದ್ದ. ಅದು ಹೀಗಾಗಿ ಯಾದವ ವಿನಾಶಕ್ಕೆ ಕಾರಣ ಆಯಿತು. ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕದ ಮಹಾಭಾರತ ಕಥನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ, ನಮಗೆ ಹೆಮ್ಮೆ ಅಂತಲೇ ಹೇಳ್ಬೋದು. ನೀವು ಮಹಾಭಾರತದಲ್ಲಿ ಯಾವುದೇ ಭಾಗದಿಂದ ಯಾವುದೇ ಪ್ರಶ್ನೆ ಕೇಳಿದ್ರು ಪಟ್ ಅಂತ ಒಂದು ಕ್ಷಣನೂ ಅವ್ರು ಯೋಚನೆ ಮಾಡಲ್ಲ. ಅಷ್ಟು ನಿರರ್ಗಳವಾಗಿ, ಸರಳವಾಗಿ, ಸಮರ್ಥವಾಗಿ ಉತ್ತರವನ್ನು ನೀಡ್ತಾರೆ. ಸೊ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಶ್ರೀಯುತ ಜಗದೀಶ್ ಶರ್ಮಾ ಸಂಪ ಅವರು ಖ್ಯಾತ ಲೇಖಕರು, ವಿದ್ವಾಂಸರು, ಪ್ರವಚನಕಾರರು ಕೂಡ ಹೌದು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ತೆ. ಮಹಾಭಾರತದಲ್ಲಿ ಮೌಸಲ ಪರ್ವ ಅಂದರೆ ಅಧ್ಯಾಯ 16ನೇದು ಅಂತಿಮ ಪರ್ವ. ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ, ತುಂಬ ದೊಡ್ಡದಾದ ವಿಚಾರ ಇದು. ಮೌಸಲ ಪರ್ವ ಅನ್ನೋದು ಒನಕೆ, ಮುಸಲ ಅಂದರೆ ಒನಕೆ, ಅದು ಒನಕೆಯನ್ನು ಹೇಳುತ್ತೆ. ಅದು ಯಾದವರ ವಿನಾಶ ಇದೆಯಲ್ಲ ಅದನ್ನು ಹೇಳೋದು, ಅಂದರೆ ಕೃಷ್ಣಾವತಾರದ ಪರಿಸಮಾಪ್ತಿ ಅನ್ನೋದು ಅದರಲ್ಲಿ ಬರುತ್ತೆ. ಹಾಗಾಗಿ ಅದು ಬಹಳ ಮುಖ್ಯವಾದದ್ದು. ಅದು ಭಾಗವತದ ವಿಷಯ ಅದು ವಾಸ್ತವವಾಗಿ. ಅಂದರೆ ವ್ಯಾಸರು ಕೃಷ್ಣ ಚರಿತೆಯನ್ನು ಸಮಗ್ರವಾಗಿ ಹೇಳಿರೋದು ಭಾಗವತದಲ್ಲಿ. ಇಲ್ಲಿ ಹೇಳಿರೋದು ಪಾಂಡವರು ಈ ಕಥೆಗಳನ್ನು. ಆದರೆ ಇದರ ಜೊತೆಗೆ ಪಾಂಡವರ ಕಥೆಯೊಂದಿಗೆ ಹೆಣೆದುಕೊಂಡ ಕೃಷ್ಣ ಚರಿತ್ರೆಗಳನ್ನು ಇಲ್ಲಿ ಹೇಳ್ತಾರೆ. ಹಾಗಾಗಿ ಈ ಯಾದವ ವಿನಾಶದ ಕಥೆ ಏನಿದೆ, ಇದು ಪಾಂಡವರ ಕಥೆಯೊಂದಿಗೆ ಹೆಣೆದುಕೊಂಡಿದೆ. ಯಾಕೆ ಹೆಣೆದುಕೊಂಡಿದೆ ಅಂತ ಅಂದರೆ, ಅದರ ಅನಂತರವೇ ಪಾಂಡವರು ಅವರು ಕೂಡ ರಾಜ್ಯ ತ್ಯಾಗ ಮಾಡಿ ಅವರು ಮಹಾಪ್ರಸ್ಥಾನಕ್ಕೆ ಹೊರಡ್ತಾರೆ. ಆ ಕತೆ ಹೇಳಬೇಕು ಅಂದರೆ, ಈಗ ಪಾಂಡವರು ಯಾಕೆ ಮಹಾಪ್ರಸ್ಥಾನಕ್ಕೆ ಹೊರಟರು ಅಂತ ಹೇಳುವಾಗ ಕೃಷ್ಣಾವತಾರ ಪರಿಸಮಾಪ್ತಿ ಆಯಿತು, ಕೃಷ್ಣ ಅವತಾರವನ್ನು ಉಪಸಂಹಾರ ಮಾಡಿಕೊಂಡ ಅಂತ ಹೇಳಬೇಕು. ಕೃಷ್ಣ ಯಾಕೆ ಅವತಾರವನ್ನು ಪರಿಸಮಾಪ್ತಿಗೊಳಿಸಿದ ಅಂತ ಹೇಳುವಾಗ ಯಾದವರ ಒಂದು ಯಾದವಿ ಕಲಹ ಅಂತ ಬಳಸ್ತೀವಲ್ಲ, ಯಾದವರು ಹೊಡೆದಾಡಿಕೊಂಡು ಸತ್ರಲ್ಲ ಪರಸ್ಪರ, ಅದನ್ನು ಹೇಳಬೇಕು. ಅದನ್ನು ಹೇಳಬೇಕು ಅಂದರೆ ಅಲ್ಲೊಂದು ಒನಕೆ ಕಥೆ ಇದೆ ಅಲ್ಲಿ ಅಂತ. ಹಾಗಾಗಿ ಅದು ಮೌಸಲ ಪರ್ವ ಅಂತ. ಅಂದರೆ ಒಮ್ಮೆ ಕೃಷ್ಣನನ್ನು ನೋಡೋದಕ್ಕೆ ಅಂತ ದ್ವಾರಕೆಗೆ ಋಷಿಗಳು ಬಂದಿರ್ತಾರೆ, ಕಣ್ವರು, ಬೇರೆ ಒಂದು ಋಷಿಗಳ ತಂಡ ಬಂದಿರುತ್ತೆ. ಈ ಋಷಿಗಳು ಬಂದಾಗ ಈ ಯಾದವರು ಒಂದಿಷ್ಟು ಜನ ಸುಮ್ಮನೆ ಅವರನ್ನು ಪರೀಕ್ಷಿಸಬೇಕು ಅಂತ, ಕೃಷ್ಣನ ಮಗ ಸಾಂಬ ಅಂತ ಅವನನ್ನು ಬಸುರಿ ಥರ ಮಾಡಿ ಅವ್ರ ಹತ್ರ ಕರ್ಕೊಂಡು ಹೋಗ್ತಾರೆ. ಸುಮ್ಮನೆ ಕುಚೋದ್ಯ ಕರ್ಕೊಂಡು ಹೋಗಿ, ಜ್ಞಾನಿಗಳು, ಅವರು ದೊಡ್ಡ ಜ್ಞಾನಿಗಳು ಬಂದಿರೋದು 4-6 ಜನ. ಹೋಗಿ ಇವಳು ತುಂಬು ಗರ್ಭಿಣಿ, ಇವಳು ಗಂಡು ಮಗು ಹೆರತ್ತಾ ಹೆಣ್ಣು ಮಗು ಹೆರೋದಾ ಅಂತ ಕೇಳ್ತಾರೆ. ಅವರು ಹೇಳ್ತಾರೆ, ಒನಕೆ ಹೆರ್ತಾಳೆ ಇವಳು, ಮತ್ತು ಆ ಒನಕೆನೇ ಬಡ್ದಾಡ್ಕೊಂಡು ಸಾಯ್ತೀರಿ ನೀವು ಅಂತ ಹೇಳಿಬಿಡ್ತಾರೆ ಸಿಟ್ಟಿನಿಂದ. ಅವರನ್ನು ಪರೀಕ್ಷೆ ಮಾಡೋಕ್ಕೆ ಹೋಗಿದ್ದು. ಈ ಗುರುವನ್ನು, ಜ್ಞಾನಿಯನ್ನು ಎಲ್ಲ ಪರೀಕ್ಷೆ ಮಾಡೋಕ್ಕೆ ಹೋಗಬಾರ್ದು, ಲೇವಡಿ ಮಾಡೋಕ್ಕೆ ಹೋಗಬಾರ್ದು, ಕುಚೋದ್ಯ ಮಾಡೋಕ್ಕೆ ಹೋಗಬಾರ್ದು. ಇದರ ಪರಿಣಾಮ ಏನಾಯಿತು, ಅದು ಶಾಪವಾಗಿ ಪರಿಣಮಿಸಿಬಿಡ್ತದು. ಸಾಂಬ, ಅವನು ಗಂಡು ಮಗ ಕೃಷ್ಣನಿಗೆ, ಅವನು ಹೆತ್ತೇ ಬಿಟ್ಟ ಒನಕೆಯನ್ನು. ಉಗ್ರಸೇನ ಹೇಳ್ತಾನೆ, ಏನು ಮಾಡೋದು, ಅದೀಗ ಯಾದವರ ವಿನಾಶಕ್ಕೆ ಕಾರಣ ಅಂತಾಗಿದೆಯಲ್ಲ, ಅದಕ್ಕೆ ಅದನ್ನು ಪುಡಿ ಮಾಡಿಸ್ತಾನೆ, ಕುಟ್ಟಿ ಸಣ್ಣ ಪುಡಿ ಮಾಡಿ ಅದನ್ನು ತಗೊಂಡು ಹೋಗಿ ನದಿಗೆ ಎಸಿತಾನೆ. ತಗೊಂಡೋಗಿ ಎಸ್ತು ಪುಡಿ ಅಂತ, ಅಂದರೆ ಅದು ಇರಲೇಬಾರದು, ನಮ್ಮನ್ನು ವಿನಾಶ ಮಾಡುವ ಒಂದು ವಸ್ತು ಇರಬಾರದು ಅಂತ ಸಹಜವಾಗಿ. ಅದೇನಾಗುತ್ತೆ, ಅದಲ್ಲಿ ಜೊಂಡು ಹುಲ್ಲಾಗಿ ಬೆಳ್ಕೊಳ್ಳುತ್ತೆ ಅಲ್ಲಿ ಇವರು ಎಸ್ತಿದ್ದಿದ್ದು. ಇದಾಗ ಒಂದಿಷ್ಟು ಕಾಲ ಆದಮೇಲೆ ಏನು ಅಂತ ಅಂದರೆ, ಆ ಯಾದವರಲ್ಲಿ ಒಂದು ಭಾಳ ಇದು ಆರಂಭ ಆಗಿಬಿಡತ್ತೆ, ದುಷ್ಟತನಗಳ ಆರಂಭ ಆಗಿಬಿಡತ್ತೆ. ಅಂದರೆ ಅವರಿಗೆ ಕೃಷ್ಣನ ಕಾರಣದಿಂದಾಗಿ ಇಡೀ ಜಗತ್ತಲ್ಲಿ ವಿರೋಧಿಗಳಿಲ್ಲ, ಅವ್ರ ಮೇಲೆ ದಾಳಿ ಮಾಡೋರಿಲ್ಲ, ಅಪಾರವಾದ ಸಂಪತ್ತು, ಅವರು ಬರೀ ಕುಡಿಯೋದು, ಇವತ್ತಿನ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಮಜಾ ಮಾಡೋದು, ಹೀಗೆ ಕಳ್ಕೊಂಡಿರ್ತಾರೆ, ಅವ್ರಿಗೇನೂ ಕೆಲಸ ಇಲ್ಲ. ಮತ್ತು ಯಾದವರು ಎಂಥವರು ಅಂದರೆ, ಅದು ಈ ಬೇರೆ ರಾಜವಂಶಗಳಲ್ಲಿ ನೋಡಿದಾಗ ಕೆಲವರಲ್ಲ, ಯಾದವರಲ್ಲಿ ಹಲವು ಗುಂಪುಗಳು, ವೃಷ್ಣಿಗಳು, ಅಂಧಕರು, ಭೋಜರು ಅಂತೆಲ್ಲ ಬೇರೆ ಬೇರೆ ಗುಂಪುಗಳು ಸೇರಿ ಯಾದವರು. ಅವರಲ್ಲಿ ತುಂಬ ಜನ ಮಹಾವೀರರು, ಒಬ್ಬರಿಬ್ಬರಲ್ಲ, ಅಸಂಖ್ಯ ಮಹಾವೀರರು ಅವರು. ಹಾಗಾಗಿ ಅವರವರೇ ಒಂದು ಪಾಳೆಗಾರರ ಥರ ಅಲ್ಲಿ ಗುಂಪು ಅದೆಲ್ಲ ಇರುತ್ತೆ ಅವರಲ್ಲಿ ಬಹಳ. ಅವರು ತುಂಬ ಈ ತರಹ ಮೋಜು
ಮೇಜುವಾನಿಲು ಮುಳುಗಿದಾಗ ಉಗ್ರಸೇನಗೆ ಅನ್ಸತ್ತೆ ಅವನು ರಾಜನಾಗಿರ್ತಾನಲ್ಲ, ಅವನಿಗೆ ಅನ್ಸತ್ತೆ ಋಷಿಗಳ ಶಾಪ ಬೇರೆ ಬಂದಿದೆ, ನಿಮ್ಮ ವಿನಾಶಕ್ಕೆ ಕಾರಣ ಅಂತ. ಹೀಗೆ ಮುಂದುವರೆದ್ರೆ ಇದೇ ಕಾರಣ ಆಗತ್ತೆ ಅಂತ ಆ ಕುಡಿತ ನಿಷೇಧ ಅಂತ ಜಾರಿಗೆ ತರುತ್ತೆ. ಮೊಟ್ಟ ಮೊದಲು ಪಾನ ನಿರೋಧ ಜಾರಿಗೆ ಬಂದಿದ್ದು ದ್ವಾರಕೆಯಲ್ಲಿ. ಪಾನ ನಿರೋಧ ಜಾರಿಯಾಗತ್ತೆ ದ್ವಾರಕೆಯಲ್ಲಿ. ಒಂದಿಷ್ಟು ಕಾಲ ಕಳೆದ ಮೇಲೆ ಯಾವುದೋ ಒಂದು ಹಬ್ಬ, ಅದಕ್ಕೆ ಒಂದು ಉತ್ಸವ ಮಾಡಬೇಕು ಅಂತ ಎಲ್ಲರೂ ಹೋಗಿ ನದಿ ದಡದಲ್ಲಿ ಉತ್ಸವ ಮಾಡಬೇಕು ಅಂತ ಹೊರಡ್ತಾರೆ. ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಸರಿ, ಎಲ್ಲರೂ ರಥ ಗಾಡಿ ಅದು ಇದು ಕಟ್ಟಿಕೊಂಡು ಊಟ ತಿಂಡಿ ಎಲ್ಲ ತಗೊಂಡು ಇಡೀ ದ್ವಾರಕೆಯೇ ಹೋದಂತೆ ನದಿ ದಡಕ್ಕೆ ಹೋಗ್ತಾರೆ. ನದಿ ದಡಕ್ಕೆ ಅಂದರೆ ಇವ್ರು ಹೋಗೋದು ಎಲ್ಲಿಗೆ? ಆ ಜೊಂಡು ಹುಲ್ಲು ಬೆಳೆದಿರುತ್ತಲ್ಲ ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಹೋದಾಗ ಖುಷಿಪಟ್ಟು ಎಲ್ಲ ನಡೀತಾ ಇರುತ್ತೆ. ಅದರ ಮಧ್ಯದಲ್ಲಿ ಸಾತ್ಯಕಿಗೆ ಕೃತವರ್ಮನಿಗೆ ಜಗಳ ಆರಂಭ ಆಗುತ್ತೆ. ಸಾತ್ಯಕಿಯು ಅಲ್ಲಿಯ ಮಹಾವೀರ, ಕೃತವರ್ಮನು ಮಹಾವೀರ. ಸಾತ್ಯಕಿ ಪಾಂಡವರ ಪರವಾಗಿ ಯುದ್ಧ ಮಾಡಿದ್ದ, ಕೃತವರ್ಮ ಧಾತರಾಷ್ಟ್ರರ ಪರವಾಗಿ ಯುದ್ಧ ಮಾಡಿದ್ದ, ದುರ್ಯೋಧನನ ಪರವಾಗಿ ಯುದ್ಧ ಮಾಡಿದ್ದ. ಅವನು ಆ ಕಡೆ ಹೋಗೋದಕ್ಕೆ ಕಾರಣ ಏನು ಅಂದರೆ ಕೃಷ್ಣ ನಾರಾಯಣಿ ಸೇನೆಯನ್ನು ಆ ಕಡೆ ಕಳಿಸಿದ್ದ. ಅವನು ಅದರ ಜೊತೆಗೆ ನಾರಾಯಣಿ ಸೇನೆ ಜೊತೆ ಹೋಗಿದ್ದ. ಅಂದರೆ ದುರ್ಯೋಧನ ಅವನ ಹತ್ರ ಕೇಳ್ಕೊಂಡಿದ್ದ, ನಾನು ನಿನಗೆ ಸಹಕಾರ ಕೊಡ್ತೀನಿ ಅಂತೇಳಿ ಕೃತವರ್ಮ ಆ ಕಡೆ ಹೋಗಿದ್ದ. ಸಾತ್ಯಕಿ ಅರ್ಜುನನ ಶಿಷ್ಯ, ಅವನು ಇವ್ರಿಗೆ ಬಹಳ ಆತ್ಮೀಯ, ಅವನು ಇವ್ರ ಕಡೆಗೆ ಬಂದಿದ್ದ. ಅಲ್ಲಿ ಮಾತಾಡ್ತಾ ಇದ್ದ ಯಾವಾಗ ಯುದ್ಧ ಮುಗಿದು 36 ವರ್ಷ ಆಗಿದೆ. 36 ವರ್ಷ ಆದಮೇಲೆ ಅಲ್ಲಿ ಕುಳಿತಾಗ ಅವ್ರಿಗೆ ಏನು ಶುರುವಾಗುತ್ತೆ, ಸಾತ್ಯಕಿ ಹೇಳ್ತಾನೆ, ಎಂಥ ಅನ್ಯಾಯಗಾರ ನೀನು. ಆ ರಾತ್ರಿ ಅಶ್ವತ್ಥಾಮ 18ನೇ ದಿನ ರಾತ್ರಿ ಬಂದು ದೃಷ್ಟದ್ಯುಮ್ನ ಶಿಖಂಡಿಯವರನ್ನು ಕೊಂದೋದು, ಪಾಂಚಾಲರನ್ನೆಲ್ಲ ಕೊಲ್ಲೋದು, ಉಪಪಾಂಡವರನ್ನು ಕೊಲ್ತಾನಲ್ಲ ದ್ರೌಪದಿಯ ಮಕ್ಕಳನ್ನು. ಆವಾಗ ಅಶ್ವತ್ಥಾಮನಿಗೆ ಸಹಕಾರ ಕೊಟ್ಟಿದ್ದ್ಯಾರು ಅಂದರೆ ಕೃಪ ಮತ್ತು ಕೃತವರ್ಮ. ಯಾಕೆಂದರೆ ಅವರ ಸೈನ್ಯದಲ್ಲಿ ಉಳ್ಕೊಂಡರು ಅವ್ರು 3 ಜನ ಆಗಿದ್ರು. ಕೃಪಾ, ಕೃತವರ್ಮ, ಅಶ್ವತ್ಥಾಮ ಮಾತ್ರ ಉಳಿದಿದ್ರು. ಇವರು ಸೈನ್ಯದಲ್ಲಿ ಅಸಂಖ್ಯ ಜನ ಉಳಿದಿದ್ರು. ಸಾಕಷ್ಟು ಪಾಂಚಾಲರ ಸೇನೆ ಉಳಿದಿತ್ತು, ಧೃತರಾಷ್ಟ್ರ, ಶಿಖಂಡಿ ಮೊದಲಾದ ವೀರರು ಉಳಿದಿದ್ರು. ಇವರೆಲ್ಲ ಉಳ್ಕೊಂಡಿದ್ರು. ಹಾಗಾಗಿ ಅಶ್ವತ್ಥಾಮರ ಜೊತೆಗಿದ್ದಿದ್ಯಾರು? ಕೃಪಾ, ಕೃತವರ್ಮ. ಕೃತವರ್ಮ ಹೋಗಿ ನಿಂತಿದ್ದ ಯುದ್ಧದಲ್ಲಿ ಸಹಾಯ ಮಾಡಿ. ಸತ್ಯಕ್ಕೆ ಹೇಳ್ತಾನೆ, ಎಂಥ ದುಷ್ಟ ನೀನು, ಹೋಗಿ ಅಂಥ ಅರ್ಧರಾತ್ರಿಯಲ್ಲಿ ಯುದ್ಧ ಮುಗಿದ ಮೇಲೆ ಹೋಗಿ ಆ ಥರ ಶಿಬಿರದ ಮೇಲೆ ದಾಳಿ ಮಾಡಿ ಕೊಂದಿಯಲ್ಲ ಅಂತ. ಅವರಿಬ್ಬರಿಗೆ ಜಗಳ ಬೀಳತ್ತೆ. ಆ ಜಗಳ ಬಿದ್ದಿದ್ದು 2 ಗುಂಪಿನ ನಡುವೆ ಜಗಳ ಆಗಿ ಅದು ಒಬ್ರಿಗೊಬ್ರಿಗೆ ಹೊಡ್ಕೊಳ್ಳೋಕೆ ಆರಂಭ ಮಾಡ್ತಾರೆ. ಬಹಳ ಆಯುಧಗಳೇನಿರಲ್ಲ ಅಲ್ಲಿ ಹೋಗಿದ್ದು ಸಂತೋಷ ಕೂಟಕ್ಕೆ. ಕೊನೆಗೆ ಸಿಕ್ಕದ್ರಲ್ಲಿ ಹೊಡ್ಕೋತಾರೆ. ಏನೂ ಸಿಗಲಿಲ್ಲ ಅಂದಾಗ ಜೊಂಡು ಹುಲ್ಲು ಕಿತ್ತು ಹೊಡ್ಕೋತಾರೆ. ಹೀಗೆ ಸಾಂಬ ಹೆತ್ತ ಒನಕ್ಕೆ ಮೊಸಲ, ಅದು ಹೀಗಾಗಿ ಯಾದವ ವಿನಾಶಕ್ಕೆ ಕಾರಣ ಆಯಿತು. ಎಲ್ಲ ಯಾದವರು ಸಾಯ್ತಾರೆ. ಉಳಿದವರಷ್ಟನ್ನ ಕೃಷ್ಣನೇ ಆ ಜೊಂಡು ಹುಲ್ಲಿನಲ್ಲಿ ಕೊಂದು ಅವನು ಬಲರಾಮ ಇಬ್ಬರು ಹೊರಟು ಬಿಡ್ತಾರೆ. ಕೃಷ್ಣ ನಿರ್ಯಾಣ ಆಗತ್ತೆ. ಹಾಗಾಗಿ ಮೌಸಲ ಪರ್ವ ಅನ್ನೋದು ಹೀಗೆ ಆ ಇಡೀ ಒಂದು ಕಥಾನಕದ ಮುಕ್ತಾಯದ ಘಟ್ಟ. ಇದಾದ ಮೇಲೆ ಇದು ಗೊತ್ತಾಗಿ ಪಾಂಡವರು ಮಹಾಪ್ರಸ್ಥಾನಕ್ಕೆ ಹೊರಡ್ತಾರೆ. ಇದ್ರ ಜೊತೆಗೆ ಗಾಂಧಾರಿಯ ಶಾಪ ಕೂಡ ಒಂದು ಗಾಂಧಾರಿಯ ಶಾಪ ಕೂಡ ಅದಕ್ಕಿರತ್ತೆ. 18 ದಿನದ ಯುದ್ಧ ಆದಮೇಲೆ ಇವರು ಇದನ್ನು ನೋಡ್ತಾ ಇರ್ತಾರೆ, ನೋಡೋದಕ್ಕೆ ಬರ್ತಾರೆ. ಅಲ್ಲಿ ಗಾಂಧಾರಿ, ಧೃತರಾಷ್ಟ್ರ ಅಲ್ಲ, ಕೃಷ್ಣ ಇರ್ತಾನೆ, ಪಾಂಡವರು ಇರ್ತಾರೆ, ಎಲ್ಲರೂ ಇರ್ತಾರೆ. ವ್ಯಾಸರು ಒಂದು ದಿವ್ಯದೃಷ್ಟಿ ಕೊಡ್ತಾರೆ ಗಾಂಧಾರಿಗೆ. ಆವಾಗ ದಿವ್ಯದೃಷ್ಟಿಯಿಂದಾಗಿ ಗಾಂಧಾರಿ ಮೊದಲ ಸಲ ಎಲ್ಲರನ್ನೂ ನೋಡ್ತಾರೆ, ಸತ್ವಿದ್ದವ್ರನ್ನ ನೋಡ್ತಾರೆ. ನೋಡಿ ಅವಳು ಕೃಷ್ಣಂಗೆ ಹೇಳ್ತಾ ಹೋಗ್ತಾಳೆ, ಇವನು ನೋಡು 2 ಪಕ್ಷದವ್ರ ಬಗ್ಗೆನೂ ಹೇಳ್ತಾಳೆ. ಇವನ್ ಕರ್ಣ, ಇವನ್ ಅಭಿಮನ್ಯು, ಇವನು ಶವ ನೋಡು ಅಂತ ಹೇಳ್ತಾ ಹೋಗ್ತಾಳೆ. ಎಲ್ಲರೂ ಸತ್ತಿದ್ದಾರೆ. ಭಯಾನಕವಾದ ಇದು. ಗಾಂಧಾರಿ ಬಹಳ ಸ್ಥಿಮಿತವಾದ ಮನೋಭಾವದವಳವಳು, ಧರ್ಮಬುದ್ಧಿ ಇರೋಳು. ಆದರೆ ಆ ಭೀಕರ ದುರಂತ ಇತ್ತಲ್ಲ, ಅದನ್ನು ಅವಳಿಗೆ ನೋಡಿ ಸಹಿಸ್ಕೊಳ್ಳೋಕ್ಕಾಗಲ್ಲ. ಅವಳು ಕೃಷ್ಣನಿಗೆ ಹೇಳ್ತಾಳೆ, ನೀನು ಮನಸ್ಸು ಮಾಡಿದರೆ ಇದನ್ನು ತಡಿಬೋದಾಗಿತ್ತು, ತಡಿಲಿಲ್ಲ, ಹಾಗಾಗಿ ನಿನ್ನ ವಂಶದವರು ಹೀಗೆ ಆಗಲಿ ಅಂತ ಅವಳು ಶಪಿಸ್ತಾಳೆ. ಕೃಷ್ಣ ಎಷ್ಟು ಕಾರಣ ಅದಕ್ಕೆ ಅಲ್ಲ ಅನ್ನೋದು ನಮ್ಮ ಕಥೆ ಗೊತ್ತಿದೆ ಏನು ಅಂತ. ಕೃಷ್ಣ ಅದನ್ನು ಸ್ವೀಕಾರ ಮಾಡ್ತಾನೆ, ಆಯಿತು ಅಂತ. ಯಾಕೆಂದರೆ ಅವನಿಗೂ ಅವನ ಇದನ್ನು ಉಪಸಂಹಾರ ಮಾಡ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆ ಬೇಕಿತ್ತು. ಮತ್ತು ಅವನದ್ದೇನು ಅಂದರೆ ದುಷ್ಟರಾದರೆ ಎಲ್ಲರನ್ನೂ ಸಂಹಾರ ಮಾಡೋದೆ. ಯಾದವರು ಹಂಗಾಗ್ತಾರೆ ಅಂತ ಗೊತ್ತಿತ್ತು.
ದುಷ್ಟರು ಅಂದ್ರೆ ಅವರೇನೋ ದುಷ್ಟ ಕೃತ್ಯಗಳನ್ನು ಮಾಡಲಿಲ್ಲ ಕೃಷ್ಣ ಇದ್ದಿದ್ರಿಂದ, ಆದರೆ ಸ್ವಭಾವದಲ್ಲಿ ಅಂಥದ್ದು ಬಂದ್ಬಿಟ್ಟಿತ್ತು ಅವರಿಗೆ. ಕೃಷ್ಣನ ಬೆಂಬಲ, ಶತ್ರುಗಳೇ ಇಲ್ಲದೆ ಇರೋದು, ಅವರ ಶೌರ್ಯ, ವೀರ್ಯ, ಪರಾಕ್ರಮ, ಆಮೇಲೆ ಅಪಾರವಾದ ಸಂಪತ್ತು, ಇದೆಲ್ಲ ಬಂದ್ಮೇಲೆ ಮನುಷ್ಯ ದಾರಿ ತಪ್ಪಿಡ್ತಾನೆ. ಅದು ಸ್ಥಿಮಿತ ಕಳ್ಕೊತಾನೆ. ಅದು ಆಗಿತ್ತು ಅವರಿಗೆ. ಅದಕ್ಕೂ ಇದು ನೆವ ಆಯಿತು. ಗಾಂಧಾರಿ ಶಾಪವೂ ನೆವ ಆಯಿತು, ಋಷಿಗಳ ಶಾಪವೂ ನೆವ ಆಯಿತು. ಅಲ್ಲಿ ಎದುರಿಗೆ ಸಾತ್ಯಕಿ ಕೃತವರ್ಮರ ಜಗಳ ಕಾರಣ ಆಯಿತು. ಎಲ್ಲ ಸೇರಿ ಅದು ಮುಗೀತು. ಸೊ ಅದೇ ಇವಾಗ ನೀವು ಹೇಳಿದ್ದು ನಂಗೆ ಅನ್ಸೋದು ಅಂದರೆ ಕೃಷ್ಣನ ಅನುಯಾಯಿಗಳು ಹೇಗೆ ಹೊಡೆದಾಡ್ಕೊಂಡ್ರು ಅನ್ನೋದು, ಅಂದರೆ ಅವರ ವಂಶದವರು ಅಥವಾ ಅವರ ವ್ಯಕ್ತಿತ್ವ ಹೇಗೆ ಬದಲಾಯಿತು ಅನ್ನೋದಕ್ಕೆ ನಾವು ಇವತ್ತಿನ ಎಕ್ಸಾಂಪಲ್ ತಗೊಳ್ಳೋದಾದರೆ, ನಮಗೆ ರಾಜಕೀಯದವ್ರು ಇರ್ತಾರೆ, ಅವ್ರಿಗಿಂತ ಅವರ ಚೇಲಗಳೇ ಜಾಸ್ತಿ ಹಾರಾಡ್ತಾ ಇರ್ತಾರೆ. ಅಂದರೆ ನಾನು ಮಿನಿಸ್ಟ್ರ್ ಕಡೆಯೋನು ಅನ್ನೋ ಥರದ್ದು ಒಂದು ಇದು ದರ್ಪ ಅನ್ನೋದೇನಿರುತ್ತೆ ಅದು ಹೆಚ್ಚಾಗಿ ಬೆಳ್ಕೊಂಡ್ಬಿಟ್ಟಿರುತ್ತೆ. ಅದೇ ಥರ ಇವಾಗ ಒಂದು ಕಚೇರಿಯನ್ನು ತೊಗೊಂಡ್ರು, ನಾನು ಬಾಸ್ ಫೇವರು, ಈ ಥರದ್ದೊಂದು ಕ್ಯಾರೆಕ್ಟರ್ ನಮ್ಮಲ್ಲಿ ಗೊತ್ತಿಲ್ಲದೆ ಡೆವಲಪ್ ಆಗ್ತಾ ಇರುತ್ತೆ. ಸೊ ಇದನ್ನು ಹೆಂಗೆ ಕಂಟ್ರೋಲ್ ಮಾಡ್ಕೊಬಹುದು? ಇದೇ ಆಗೋದು. ಅಲ್ಲಿ ಒಬ್ಬ ಸಮರ್ಥನಾದ ನಾಯಕ ಇದ್ದಾನೆ ಅಂತ ಅಂದ್ರೆ ಅವನ ಹಿಂಬಾಲಕರು ಅವನ ಶಕ್ತಿ ಎಲ್ಲ ನಮ್ಮ ಶಕ್ತಿ ಅಂತ ಬಳಸ್ತಾರೆ. ಯಾಕಂದ್ರೆ ನಮ್ಮನ್ನ ಎದುರಿಸೋರು ಯಾರು ಅಂತ ಬರುತ್ತೆ ಅವರಿಗೆ. ಇದು ಎಲ್ಲ ಕಡೆಗೂ ಆಗಿದೆ. ಈಗ ರಾವಣ ಇದ್ದ ಕಾಲದಲ್ಲಿ ಈ ರಾಕ್ಷಸರು ಕಂಡಲ್ಲಿ ದಾಳಿ ಮಾಡ್ತಾ ಇದ್ರು. ಅವರೆಲ್ಲ ಏನ್ ರಾವಣ ಹೇಳಿ ಕಳಿಸಿದ್ದು ಅಲ್ಲ, ಇವರೆಲ್ಲ ರಾವಣನ ಒಪ್ಪಿಗೆ ತಗೊಂಡಿದ್ದು ಅಲ್ಲ. ಯಾವ ಊರಲ್ಲಿದ್ರು ರಾಕ್ಷಸರಿಗೆ ಏನ್ ಬೇಕಾದ್ರೂ ಮಾಡ್ಬೋದು. ಯಾಕೆ ಅಂದ್ರೆ ರಾವಣ ಇದ್ದಾನೆ ಅನ್ನೋ ಇದು ರಾವಣನ ಹಿಂಬಾಲಕರು ಅಂತ ಈ ಎಲ್ಲಾ ಕಡೆಗೂ ಬರುತ್ತೆ. ಇದು ಮನುಷ್ಯ ಸಹಜವಾದದ್ದು. ಎಷ್ಟು ಮನುಷ್ಯ ಸಹಜವಾದದ್ದು ಅನ್ನೋದಕ್ಕೆ ರಾವಣನ ಕಡೆಯ ರಾಕ್ಷಸರು ಹಂಗ ಮಾಡ್ಲಿ ಒಪ್ಪಿಕೊಳ್ಳೋಣ, ಕೃಷ್ಣನ್ ಜೊತೆಗಿದ್ದವ್ರು ಮಾಡಿದ್ರಲ್ಲ ಅಂತಂದಾಗ ಬಹಳ ಕಷ್ಟದ್ದು. ಅದಕ್ಕೆ ಮಹಾಭಾರತ ಎಲ್ಲವನ್ನು ಯಾಕೆ ಅಂದ್ರೆ ಎಲ್ಲವನ್ನೂ ಹೇಳತ್ತೆ ಅಂತ ಅನ್ನೋದಕ್ಕೆ ಅಂದ್ರೆ ನಾವು ಇದನ್ನ ನೆನ್ಪು ಮಾಡ್ಕೊಂಡ್ವಲ್ಲ ಒಂದು ಸಂಚಿಕೆಯಲ್ಲಿ, ಇಷ್ಟು ಅಧಿಕಾರ ಇದೆ, ಪವರ್ ಸೆಂಟರ್ ವಿದುರ ಅಂದ್ರೆ, ಆದ್ರೆ ಅವನು ಒಂದು ಚೂರು ವಿಚಲಿತನಾಗಲಿಲ್ಲ. ಅಥವಾ ಪಾಂಡವರು ಆಳ್ತಾ ಇದ್ರಲ್ಲ, ಯುಧಿಷ್ಠಿರ, ಅರ್ಜುನ, ಇವರುಗಳು ಯಾರು ಅಂತವರಾಗಲಿಲ್ಲ. ಆದರೆ ಉಳಿದವ್ರು ಹಂಗಾಗಲಿಲ್ಲ. ಉಳಿದವ್ರು ಆ ಥರ ಆಗ್ಬಿಟ್ರು. ಅದರಲ್ಲಿ ಯಾವ್ದವರು ಆದರೂ ಅನ್ನೋದು ನೋಡಿದಾಗ ಅದು ಬಹಳ ಕಷ್ಟ ಇದೆ. ಅದು ಹೇಗೆ ಅದು ಆಗದೆ ಇರೋದು ಅಂತ ಅಂದರೆ, ಒಂದು ಮನುಷ್ಯನಿಗೆ ಬದುಕು ಅರ್ಥ ಆಗದೆ ಇದ್ದರೆ ಇದೆಲ್ಲ ಆಗತ್ತೆ. ಯಾಕೆಂದರೆ ಇವು ಯಾವುದೂ ಶಾಶ್ವತವಾಗಿರೋದಿಲ್ಲ. ಯಾರ ಬದುಕಲ್ಲೂ ಶಾಶ್ವತ ಅಂದ್ರೆ ದೊಡ್ಡ ವೇದಾಂತದ ವಿಷಯ ಏನೂ ಅಲ್ಲ. ಒಬ್ಬ ರಾಜಕಾರಣಿಯ ಹಿಂಬಾಲಕರಿಗೆ ಅವನ ಅಧಿಕಾರದಲ್ಲಿ ಇರೋ ತನಕ ಶಕ್ತಿ, ಅವನ ಅಧಿಕಾರದಲ್ಲಿ ಇಳಿದ ಮೇಲೆ ಅವನು ವಿರೋಧಿಗೆ ಶಕ್ತಿ ಬಂದಿರತ್ತೆ. ಆಗ ಅವರ ಹಿಂಬಾಲಕರು ಶಕ್ತಿವಂತರಾಗಿರ್ತಾರೆ, ಬಲಿಷ್ಠರಾಗಿರ್ತಾರೆ. ಹಾಗಾಗಿ ಇದು ಶಾಶ್ವತ ಅಲ್ಲ ಅನ್ನೋದು ಗೊತ್ತಾದರೆ, ಇದು ನಮಗೆ ವಾಪಸ್ಸು ಪೆಟ್ಟು ಹೊಡೆಯತ್ತೆ ಅನ್ನೋದು ಗೊತ್ತಾದರೆ ಆಗ ಅದನ್ನು ತಹಬದಿಗೆ ತಂದುಕೋಬಹುದು. ಈಗ ಒಂದು ಸಂಸ್ಥೆ ಅಂತ ತಗೊಂಡ್ರೆ ಭಾಷೆ ಬದಲಾಗ್ಬಿಡ್ಬೋದಲ್ಲ, ಇವರಲ್ಲ ಹೊಸ ಭಾಷೆ ಬರ್ಬೋದು, ಇನ್ನೇನೋ ಆಗ್ಬೋದು. ಅದರ ಬದಲು ತನ್ನ ಶಕ್ತಿ, ತನ್ನ ಸಾಮರ್ಥ್ಯ, ತನ್ನ ಸಾತ್ವಿಕವಾದ ಶಕ್ತಿಗಳನ್ನು ಬಳಸಿಕೊಂಡು ಉದ್ಯೋಗದ ಕ್ಷೇತ್ರ ಇರಲಿ, ಬೇರೆ ಕಡೆ ಇರಲಿ ಕೆಲಸ ಮಾಡೋದಿದೆಯಲ್ಲ, ಅದು ಬಹಳ ಒಳ್ಳೆಯದು. ಇಲ್ಲ ಅಂದರೆ ಇವರ ಅಧಃಪತನ ಅಲ್ಲಿ ಕೊನೆಗೆ ಏನಾಗುತ್ತೆ ಅಂತ ಅಂದರೆ, ವಿದರನಂತವರು ಮೋಕ್ಷ ಕಾಣ್ತಾರೆ, ಇಂಥವ್ರು ಹೊಡೆದಾಡ್ಕೊಂಡು ಸಾಯ್ತಾರೆ ಅಂತ ಆಗ್ಬಿಡತ್ತೆ ಅಂತ. ಈಗ ವಿದರನ ಕುರಿತು ಬರುವ ಭಾವ ಇದೆಯಲ್ಲ, ಯಾವ್ದವರ ಕುರಿತು ಬರುತ್ತಾ ನಮಗೆ? ಎಷ್ಟೋ ವರ್ಷಗಳಾಗಿದೆ ನಡೆದು, ಹೊಡೆದಾಡ್ಕೊಂಡು ಸತ್ಬಿಟ್ರಲ್ಲಪ್ಪ ಅಂತಲೇ ಅನ್ನಿಸ್ತಾ ಇರತ್ತೆ, ಬೇಡದಿದ್ದು ಮಾಡಿಕೊಂಡು ಅಂತ. ಆದರೆ ವಿದುರ ಅಂತಂದಾಗ ನಮಗೆ ಎಂಥ ಭಾವ ಬರುತ್ತೆ. ಅವನು ಬದುಕಿದಾಗಲೂ ಚೆನ್ನಾಗಿ ಬದುಕಿದ, ಅವನೇನು ನಷ್ಟ ಮಾಡ್ಕೊಂಡು ಬದುಕಲಿಲ್ಲ. ಅವನೂ ಸುಖವಾಗಿದ್ದ, ಇವರೂ ಸುಖವಾಗಿದ್ದರು. ಅವನು ಉಪಭೋಗಗಳನ್ನು ಅನುಭವಿಸಿದ, ಇವರು ಉಪಭೋಗಗಳನ್ನು ಅನುಭವಿಸಿದರು. ಆದರೆ ಇವರ ಬದುಕು ದುರಂತ ಆಯಿತು, ಅವನ ಬದುಕು ಎಷ್ಟು ಒಳ್ಳೆ ಅದ್ಭುತವಾದ ಅಂತ್ಯ ಕಾಣಿಸ್ತು ಅಂತ. ಈ ಒಟ್ಟು ಬದುಕನ್ನು ಅರ್ಥ ಮಾಡಿಕೊಂಡಾಗ ನಾವು ಇಂಥ ಸಣ್ಣ ಕ್ಷುಲ್ಲಕತೆಯಿಂದ ಹೊರಗೆ ಬರ್ಬೋದು ಅಂತ ಅನಿಸುತ್ತೆ. ಹೌದು, ಖಂಡಿತ ಸರ್. ಅಂದರೆ ಒಟ್ಟಾರೆ ನಾವು ಏನಾಗಿರ್ತೀವಿ ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮ್ಮ ಏನೇ ಒಂದು ವಿಚಾರ ಬಂದ ತಕ್ಷಣ ನಮ್ಮ ಒಳಮನಸ್ಸು ಒಂದು ಹೇಳುತ್ತೆ, ಹಿಂಗೆ ಮಾಡು, ಹಿಂಗೆ ಇರು ಅಂತ. ಆದರೆ ಆ ಕ್ಷಣಕ್ಕೆ ಇಲ್ಲ, ನನಗೆ ಇದು ಸುಖ ಕಾಣಿಸ್ತಾ ಇದೆ ಅಂತೇಳಿ ನಾವು ಒಂದು ಸ್ವಲ್ಪ ಅದ್ರ ಕಡೆ ಹೊರಳಿದ್ರೂ ಕೂಡ ನಮ್ಮ ಜೀವನ ಸಂಪೂರ್ಣವಾಗಿ ಏರುಪೇರಾಗುವಂತಹ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ನಮ್ಮ ಯೋಚನೆ, ನಮ್ಮ ಚಿಂತನೆ, ನಮ್ಮ ಜೀವನದ ಹಾದಿ ಹೇಗಿರಬೇಕು ಅನ್ನೋದನ್ನು ನಾವೇ ನಿರ್ಧರಿಸ್ಕೊಬಹುದು ಅನ್ನುವಂಥದ್ದನ್ನು ನಾವು ಇದರಲ್ಲಿ ಕಾಣಬಹುದು ಅಂಥೇಳಿ ಅನಿಸುತ್ತೆ. ನಿಮಗೆ ಏನು ಅನಿಸ್ತು ಈ ಸಂಚಿಕೆ ಬಗ್ಗೆ? ಹಾಗೆ ಮಹಾಭಾರತಕ್ಕೆ ಸಂಬಂಧಪಟ್ಟ ಯಾವುದೇ ಪ್ರಶ್ನೆಗಳಿದ್ದರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ, ಅದಕ್ಕೆ ಮುಂದಿನ ಸಂಚಿಕೆಯಲ್ಲಿ ಸಂಪತ್ ಸರ್ ಉತ್ತರವನ್ನು ನೀಡ್ತಾರೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.
ನಿಮ್ಮ ಸಹಕಾರ ಸದಾ ಹೀಗೆ ಇರಲಿ. ನಮಸ್ತೆ.